ಗ್ರೌಂಡಿಂಗ್ ಅನ್ನುವಂತಹ ಒಂದು ಕ್ರಿಯೆಯನ್ನ ನಾವು ಬಳಸಬಹುದು. ಸರಿ, ಇವಾಗ ಗ್ರೌಂಡಿಂಗ್ ಅಂದ್ರೆ ಏನು? ಇವಾಗ ನೀವು ಗಾಡಿ ಓಡಿಸ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಸಂಪೂರ್ಣವಾದಂತ ಗಮನ ಬೇಕು ಅಂದ್ರೆ ದಯಮಾಡಿ ಇದನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಫ್ರೀ ಆಗಿದ್ದೀರಾ, ಪರವಾಗಿಲ್ಲ, ಒಂದು ಟ್ರೈ ಮಾಡಬಹುದು ಅಂದ್ರೆ ಮಾತ್ರನೇ ನಾನು ಹೇಳುವಂತದನ್ನ ಮಾಡಿ. ಈ ಗ್ರೌಂಡಿಂಗ್ ಅನ್ನುವಂತಹ ಒಂದು ಎಕ್ಸಸೈಸ್ ಅನ್ನ ನೀವು ಮಾಡುವಾಗ ಇದರಲ್ಲೂ ಸಹ ಬ್ರೀದಿಂಗ್ ಎಕ್ಸಸೈಸ್ ಅಲ್ಲಿ ಹೇಗೆ ನಿಮ್ಮ ಗಮನವನ್ನ ಆತಂಕವನ್ನ ಹೊರತುಪಡಿಸಿ ಹೊರಗಡೆ ಕರ್ಕೊಂಡು ಬರ್ತದೋ, ಅದೇ ರೀತಿಯಲ್ಲಿ ನಿಮ್ಮ ಗಮನವನ್ನ ಈ ಆತಂಕಕ್ಕೆ ಒಡ್ಡುವಂತ ಆ ಯೋಚನೆಗಳಿಂದ ಹೊರಕರ ತಂದು ಬೇರೆಡೆಗೆ ನಿಮ್ಮ ಗಮನವನ್ನ ಹರಿಸುವಂತದ್ದಾಗಿರ್ತದೆ. ಅಲ್ಲಿಗೆ ಈ ಗ್ರೌಂಡಿಂಗ್ ಅಲ್ಲಿ ಏನ್ ಮಾಡ್ತೀರಾ? ಸೊ ಈ ಗ್ರೌಂಡಿಂಗ್ ಎಂಬುದಾಗಿ ಹೇಳುವಾಗ ನೀವು ನಿಂತ್ಕೊಂಡು ಮಾಡ್ಬೋದು, ಇಲ್ಲಾಂದ್ರೆ ಕೂತು ಸಹ ಇದನ್ನ ಮಾಡ್ಬೋದು. ನಾನು ಹೇಳುವಂಥದ್ದು, ನೀವು ಕೂತು ಇದನ್ನ ಮಾಡಿ. ಇವಾಗ ನಾನು ಕೂತಿದ್ದೀನಲ್ಲ, ಈ ಕೂತಿರುವಂತ ಸಮಯದಲ್ಲಿ ನಿಮ್ಮ ಕಾಲು ನೆಲಕ್ಕೆ ತಾಗ್ತಾ ಇದೆ. ಆ ನೆಲಕ್ಕೆ ತಾಗುವಂತ ಸಮಯದಲ್ಲಿ ಆ ಭೂಮಿ ಇದೆಯಲ್ಲ, ಅದು ಎಷ್ಟು ದೃಢವಾಗಿ ಗಟ್ಟಿಯಾಗಿದೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿ. ನಿಮ್ಮ ಗಮನ ಬೇರೆ ಎಲ್ಲೂ ಹೋಗ್ಬಾರ್ದು. ನಿಮ್ಮ ಕಾಲ್ಗಳ ಕೆಳಗೆ ಭೂಮಿ ಇದೆ. ಆ ಭೂಮಿ ಎಷ್ಟರ ಮಟ್ಟಿಗೆ ದೃಢವಾಗಿ ಗಟ್ಟಿಯಾಗಿದೆ ಆಲೋಚನೆ ಮಾಡಿ. ಹಾಗೆ ಆಲೋಚನೆ ಮಾಡ್ತಾ ನಿಮ್ಮ ಕಣ್ಣುಗಳನ್ನ ಮುಚ್ಚಿ. ನಿಮ್ಮ ಕಣ್ಣುಗಳನ್ನ ಮುಚ್ಚುವಾಗ ಇವಾಗ ಆ ಭೂಮಿ ದೃಢವಾಗಿದೆ ಎಂಬುದಾಗಿ ನೀವು ತಿಳ್ಕೊಳ್ಬೇಕಾದ್ರೆ ನೀವು ಕಾಲಿನಲ್ಲಿ ಸ್ವಲ್ಪ ಒತ್ತಡವನ್ನ ಭೂಮಿ ಮೇಲೆ ಹಾಕ್ಬೇಕಲ್ಲ, ನಿಮ್ಮ ಕಾಲಿನ ಮೇಲೆ ನಿಮ್ಮ ಗಮನ ಹೋಗಿ. ಇವಾಗ ನೀವು ಕಾಲನ್ನ ಭೂಮಿಯ ಮೇಲೆ ಅದುತ್ತಾ ಇದ್ದೀರಾ, ನಿಮ್ಮ ಗಮನ ಎಲ್ಲ ಭೂಮಿ ಎಷ್ಟು ಗಟ್ಟಿಗಿದೆ ಅನ್ನುವಂಥದ್ರ ಎಡೆಗೆ ಹೋಗ್ತಾ ಇದೆ. ಈಗ ಆ ಗಮನದ ಜೊತೆಗೆ ಆರಾಮಾಗಿ ನಿಮ್ಮ ದೇಹದಲ್ಲಿ ಆಗುತ್ತಿರುವಂತ ಪ್ರಕ್ರಿಯೆಗಳನ್ನ ಯೋಚನೆ ಮಾಡಿ. ನಿಮ್ಮ ನರಗಳು, ಆ ಮಾಂಸಖಂಡಗಳು ಹೇಗೆ ಭೂಮಿಯನ್ನ ಒತ್ತಾ ಇದೆ, ನಿಮ್ಮ ದೇಹದಲ್ಲಿ ಹೇಗೆ ಆ ಗಾಳಿ ದೇಹದ ಒಳಗಡೆ ಬರ್ತಾ ಇದೆ, ದೇಹದಿಂದ ಹೊರಗಡೆ ಹೋಗ್ತಾ ಇದೆ ಯೋಚನೆ ಮಾಡಿ. ನಿಮ್ಮ ದೇಹದಲ್ಲಿ ಆಗ್ತಿರುವಂತ ಚೇಂಜಸ್, ಇವಾಗ ನಿಮ್ಮ ಹಾರ್ಟ್ ಬೀಟ್ ಯಾವ ರೀತಿಯಲ್ಲಿ, ನಿಮ್ಮ ಹೃದಯ ಬಡಿತಲಿದೆ ಅಥವಾ ಬೇರೆ ಬೇರೆ ಅಂಗಾಂಗಗಳು ಹೇಗಿದೆ, ಇದೆಲ್ಲವನ್ನ ಆಲೋಚನೆ ಮಾಡಿ. ಬೇರೆ ಏನು ಮಾಡಬೇಡಿ. ಈಗ ಇದಾದ ನಂತರ ನೀವು ಯಾವ ಸ್ಥಳದಲ್ಲಿ ಕೂತಿದ್ದೀರಾ, ಮನೆಯಲ್ಲಿ ಕೂತಿದ್ದೀರಾ, ಚೇರ್ ಮೇಲೆ ಕೂತಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಇದನ್ನ ಆಲೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಯಾವ ಸ್ಥಳದಲ್ಲಿ, ಯಾವ ಒಂದು ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಎಲ್ಲಿ ಕೂತಿದ್ದೀರಾ ಅದನ್ನ ಆಲೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಆ ಸಮಯದಲ್ಲಿ ನಿಮಗೆ ಬೇರೆ ಯಾವುದೇ ರೀತಿಯಾದಂಥ ಯೋಚನೆಗಳು ಬಾರದಿರುವ ಹಾಗೆ ಆಲೋಚನೆ ಮಾಡುತ್ತಾ ಇದೆಲ್ಲವನ್ನ ಗಮನಿಸಿ. ಸ್ವಲ್ಪ ಆದ್ಮೇಲೆ ಅದರಿಂದ ವಿರಾಮ